ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕಟ್ಟಕಡೆಯದಾಗಿ ನಮ್ಮನ್ನ ಕಾಡುವಂತಹ ಪ್ರಶ್ನೆ, ಬಂಗ್ಲಗುಡ್ಡದಲ್ಲಿ ಎಸ್ಐಟಿಯ ಶೋಧ ಮುಗೀತಾ ಅಂತ? ಖಂಡಿತ ಇಲ್ಲ. ಬಂಗ್ಲಗುಡ್ಡದಲ್ಲಿ ಇನ್ನೂ ಮುಗ್ದಿಲ್ಲ ಎಸ್ಐಟಿ ಶೋಧ. ಎಸ್ಐಟಿ ಶೋಧ ಇನ್ನೂ ಮುಗಿದಿಲ್ಲ, ಮುಕ್ತಾಯದ ಹಂತಕ್ಕೆ ಬಂದಿಲ್ಲ. 13 ಎಕರೆ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ತೀವ್ರ ತರಹದ ಶೋಧ. ಈವರೆಗೂ 5 ಎಕರೆ ಪ್ರದೇಶದಲ್ಲಿ ಎಸ್ಐಟಿ ಶೋಧ ಕಾರ್ಯ ಮಾಡಿದೆ. ಅವಶೇಷ ಪತ್ತೆಯಾದ ಕಡೆ ಮಾರ್ಕಿಂಗ್ ಮಾಡಿರುವ ಎಸ್ಐಟಿ ಮತ್ತಲ್ಲೇ ಅಗಿಬಾರದಲ್ಲ, ಅದಕ್ಕೆ ಇನ್ನು 8 ಎಕರೆ ಪ್ರದೇಶದಲ್ಲಿ ಆಗಬೇಕಿದೆ ತೀವ್ರ ತರಹದ ಶೋಧ. 5 ಎಕರೆ ಕಂಪ್ಲೀಟ್ ಆಗಿದೆ. ಪ್ರತ್ಯೇಕ ತಂಡಗಳನ್ನ ಮಾಡಿ ಅವಶೇಷಗಳಿಗೆ ಹುಡುಕಾಟ ತಲಾಶ್ ಶುರುವಾಗಿದೆ. ವಿಠಲಗೌಡ ಹೇಳಿಕೆ ಆಧರಿಸಿ ಎಸ್ಐಟಿ ತೀವ್ರ ತರಹದ ಇನ್ವೆಸ್ಟಿಗೇಷನ್ ನಡೆಸ್ತಿದೆ. ಬಂಗ್ಲೆ ಗುಡ್ಡದಲ್ಲಿ ಇನ್ನೂ ಮುಗಿದಿಲ್ಲ ಎಸ್ಐಟಿಯ ಶೋಧ. 13 ಎಕರೆ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನು ಮಾಡ್ತಿದೆ. 9 ಸಿಕ್ತು, 11 ಸಿಕ್ತು, 13 ಸಿಕ್ತು. ಮುಗೀತಾ ಇಲ್ಲಿಗೆ ಎಸ್ಐಟಿ ಇನ್ವೆಸ್ಟಿಗೇಷನ್? ಇಲ್ಲ. ಬರೋಬ್ಬರಿ 13 ಎಕರೆಯ ಭೂಮಿ ಪ್ರದೇಶದಲ್ಲಿ ಬಂಗ್ಲೆಗುಡ್ಡ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಆ ಪ್ರದೇಶ. ಆ 13 ಎಕರೆ ಪ್ರದೇಶಗಳ ಪೈಕಿ ಈವರೆಗೂ ಕಂಪ್ಲೀಟ್ ಆಗಿರೋದು 5 ಎಕರೆ ಭೂಮಿ ಅಗೆಯುವ ಕೆಲಸ ಮಾತ್ರ. ಇನ್ನುಳಿದಿದ್ದೆಷ್ಟು? 8 ಎಕರೆ ಭೂಮಿ. ಆ 8 ಎಕರೆ ಭೂಮಿಯ ಶೋಧವು ಕಂಪ್ಲೀಟ್ ಆಗಲಿದೆ. ಅದಾದ ಮೇಲೆ ನಾವು ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧ ಕಂಪ್ಲೀಟ್ ಅಂತ ಹೇಳಬಹುದು. ಅಲ್ಲಿವರೆಗೂ ಹೇಳೋದಕ್ಕಾಗಲ್ಲ. 13 ಎಕರೆ ಅರಣ್ಯ ಪ್ರದೇಶದಲ್ಲಿ ರಿಸರ್ವ್ ಫಾರೆಸ್ಟ್ ಅಂತ ಕರೀತಾರೆ, ಸೀಮಿತ ಅರಣ್ಯ ಭೂಮಿಯ. ಸೊ ಆ ಫಾರೆಸ್ಟ್ನ 13 ಎಕರೆಗಳ ಪೈಕಿ 5 ಎಕರೆ ಮಾತ್ರ ಈಗ ಕಂಪ್ಲೀಟ್ ಆಗಿರುವಂತಹದ್ದು. ಇನ್ನುಳಿದ 8 ಎಕರೆ ಪ್ರದೇಶದಲ್ಲಿ ಸಂಭಾವ್ಯ ಪ್ರದೇಶಗಳಿದ್ದಾವೆ. ಯಾರು? ವಿಠಲಗೌಡ ಹೇಳಿದಂತೆ. ನಾವು ಈ ಕಡೆಗಳಲ್ಲಿ ಹೂಳೋದನ್ನು ನೋಡಿದ್ದೀವಿ, ಇಲ್ಲೂ ಕೂಡ ಅಗಿಬೇಕು ಅಂತೇಳಿ ಆತ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅಲ್ಲೂ ಕೂಡ ಅಗಿಬೇಕು. ಸೊ 13 ಎಕರೆಗಳ ಪೈಕಿ 5 ಎಕರೆಗಳು ಈಗಾಗಲೇ ಶೋಧ ಕಾರ್ಯಕ್ಕೆ ಒಳಗೊಂಡಿದೆ. ಆ ಪ್ರದೇಶಗಳನ್ನು ಮಾರ್ಕ್ ಮಾಡ್ತಾರೆ ಈಗ ಎಸ್ಐಟಿ ಅಧಿಕಾರಿಗಳು. ಕಾರಣ, ನಾಳೆ ದಿನ ಎಗೈನ್ ಕಾರ್ಯಾಚರಣೆ ಶುರು ಆದಾಗ ಅಗೆದ ಜಾಗದಲ್ಲಿ ಅಗಿಬಾರ್ದಲ್ಲ, ಆ ಕಾರಣಕ್ಕೋಸ್ಕರ ಅದನ್ನು ಮಾರ್ಕ್ ಮಾಡದೇ ಇರತಕ್ಕಂತಹ ಜಾಗಗಳನ್ನು ಅಗಿಯುವಂತಹ ಕೆಲಸಗಳಾಗ್ತವೆ. ಸೊ ಎಸ್ಐಟಿ ತನಿಖೆಯ ಭಾಗವಾಗಿ ಇನ್ನೂ 8 ಎಕರೆ ಭೂಮಿಯನ್ನು ಅಗೆಯಬೇಕಾಗಿದೆ. ಅಲ್ಲೆಷ್ಟು ಸಿಗ್ತಾವೋ ಈಗಾಗಲೇ ಚರ್ಚೆಗಳು ಶುರುವಾಗಿದೆ. ಬಂಗ್ಲೆಗುಡ್ಡದಲ್ಲಿ ಇನ್ನಷ್ಟು ನೂರಾರು ಶವಗಳು ಪತ್ತೆಯಾಗೋ ಸಾಧ್ಯತೆಗಳಿದ್ದಾವೆ ಎನ್ನುವಂತಹ ಅನುಮಾನಗಳು ಹುಟ್ಕೊಂಡಿರೋ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ತೀವ್ರ ತರಹದ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಸೊ ತನಿಖೆಗಳು ಇನ್ನು ಯಾವಾಗ ಸುಖಾಂತ್ಯ ಕಾಣುತ್ತೆ ಎನ್ನುವುದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.